ಮುಂದಿನ ಸಂಚಿಕೆಯಲ್ಲಿ ರಾಜಕೀಯ ವ್ಯಕ್ತಿಗಳ ಬಗ್ಗೆ ನನ್ನ ಬಳಿ ಇರತಕ್ಕಂಥ ಕೆಲವು ವ್ಯಕ್ತಿಗಳ ಪ್ರಮುಖ ವ್ಯಕ್ತಿಗಳ ಒಂದು ಭವಿಷ್ಯವಾಣಿ ಅಥವಾ ಏನವರ ಜನ್ಮದಿನಾಂಕ ಮತ್ತು ಅವರ ವರ್ಷ ಭವಿಷ್ಯ ಮತ್ತು ತಿಂಗಳು ದಿನ ಇದೆ ಅದನ್ನು ಅನುಸರಿಸಿ ಹೇಳೋದಾದರೆ, ಸಾಮಾನ್ಯವಾಗಿ ನಾನು ಈಗಾಗಲೇ ಒಂದು 15-20 ವರ್ಷಗಳಿಂದ ರಾಜಕೀಯ ಭವಿಷ್ಯದಲ್ಲಿ ಪತ್ರಿಕಾಗೋಷ್ಠಿ ಕರೆದು ನಾನು ಹೇಳ್ತಾ ಇರ್ತೀನಿ. ಅಂದರೆ ಸುನಾಮಿ ಬಗ್ಗೆ ನಾನು ಹೇಳಿದ್ದೆ. ನನ್ನ ಪುಸ್ತಕ ಬಿಡುಗಡೆ ಆದಾಗ ಜಲಪ್ರಳಯ ಆಗುತ್ತೆ, ಸಾವಿರಾರು ಜನ ಸಾಯ್ತಾರೆ ಅಂತ ಒಂದು ಹೇಳಿದ್ದೆ. ಅದು ವಿಡಿಯೋ ಇತ್ತು. ಆ ಜಲಪ್ರಳಯ ಆದಾಗ, ಸುನಾಮಿ ಆದಾಗ ನಾನು ಪತ್ರಿಕಾಗೋಷ್ಠಿ ಕರೆದು ನಾನು ಹೇಳಿದೆ, ನೋಡಿ ನಾನು ಅವತ್ತು ಹೇಳಿದ್ದೆ ಸುನಾಮಿ ಆಯಿತು ಅಂದರೆ ಜ್ಯೋತಿಷ ಅಂತಕ್ಕಂಥದ್ದು ಸತ್ಯ ಅಂತ ಹೇಳಿದೆ. ಆಗ ಪತ್ರಿಕರ್ತರು ಕೇಳಿದ್ರು, ಆಯಿತು ನೀವು ಹೇಳಿದರೆ ಆಯಿತು ಬಿಡಿ, ನಂತರ ಏನಾಗುತ್ತೆ ಅಂದರು. ಆಗ ನಾನು ಹೇಳಿದೆ, ನೋಡಿ ಇವತ್ತು ಇಂಥ ಸರ್ಕಾರ ನಡೀತಾ ಇದೆ, ಈ ಸರ್ಕಾರ ಇಷ್ಟು ದಿನ ಆದಮೇಲೆ ಹಿಂಗಾಗುತ್ತೆ ಅಂತ ನಾನು ಹೇಳಿದ್ದೆ. ಅದು ವಿಡಿಯೋ ಕ್ಲಿಪ್ಸ್ ಇತ್ತು. ಆಗ ಧರ್ಮಸಿಂಗ್ ಸರ್ಕಾರ ನಡೀತಾ ಇತ್ತು, ಇಂಥ ದಿನ ಸರ್ಕಾರ ಬೀಳುತ್ತೆ ಅಂತ ನಾನು ಹೇಳಿದ್ದು ನನ್ನ ಹತ್ರ ಏನು ವಿಡಿಯೋ ಇತ್ತು ಅದನ್ನು ಹಾಕ್ಬಿಟ್ಟು ಮತ್ತೆ ಪತ್ರಿಕಾಗೋಷ್ಠಿ ಕರೆದು ಹೇಳಿದೆ, ನಾನು ನೋಡಿ ಅವತ್ತು ಹೇಳಿದ್ದೆ ಧರ್ಮಸಿಂಗ್ ಸರ್ಕಾರ ಬೀಳುತ್ತೆ ಅಂತ, ಇವತ್ತು ಬೀಳ್ತಾ ಇದೆ. ಇವತ್ತು ಸರ್ಕಾರ ಇನ್ನು 3 ದಿನಕ್ಕೆ ಧರ್ಮಸಿಂಗ್ ರಾಜೀನಾಮೆ ಕೊಡ್ತಾರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ, ನಂತರ 1 ವರ್ಷಕ್ಕೆ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿದೆ. ಆಗ ಪತ್ರಕರ್ತರು ಹೇಳಿದರು, ಹಾಗಾದರೆ ಯಡಿಯೂರಪ್ಪವ್ರಿಗೆ ಅಧಿಕಾರ ಕೊಡಲ್ವಾ ಅಂತ ಹೇಳಿದರು. ಇಲ್ಲ ಕೊಡಲ್ಲ ಅಂತ ನಾನು ಹೇಳಿದ್ದೆ. ಅದೇ ರೀತಿಯೇ ಆಯಿತು. ಅಂದರೆ ಹೇಳಬಹುದು ಅಂತ, ಜ್ಯೋತಿಷ್ಯವನ್ನು ನಾವು ಅಧ್ಯಯನ ಮಾಡಿದಾಗ ಎಲ್ಲವನ್ನೂ ಹೇಳ್ಬೋದು, ಎಲ್ಲ ವಿಷಯಗಳನ್ನು ಹೇಳ್ಬೋದು. ಆದರೆ ಜ್ಯೋತಿಷ್ಯವನ್ನು ಇದನ್ನು ಇವತ್ತು ಒಂದು ಕಮರ್ಷಿಯಲ್ ಮಾಡಿಬಿಟ್ಟಿದ್ದಾರೆ, ವಾಣಿಜ್ಯ ವ್ಯವಹಾರಕ್ಕೆ ಉಪಯೋಗಿಸ್ಕೊಂಡು ಇದನ್ನು ಹಣಕಾಸಿನ ಮಾಡೋ ಒಂದು ಸಲುವಾಗಿ ಇದಕ್ಕೆ ತನ್ನದೇ ಆದ ಮೌಲ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ. ನಂತರ ಅದು ಒಂದು ಇದಿತ್ತು. ಯಡಿಯೂರಪ್ಪನವ್ರಿಗೆ ಇವರು ಅಧಿಕಾರ ಕೊಡಲಿಲ್ಲ, ಆಮೇಲೆ ಏನಾಗುತ್ತೆ ಅಂತ ಕೇಳಿದ್ರು, ಒಂದೇ ಸರ್ಕಾರ ಬರುತ್ತೆ ಅಂತ ನಾನು ಹೇಳಿದ್ದೆ. ಅದೇ ಥರ BJP ಗೌರ್ಮೆಂಟ್ ಬಂತು. ಅಂದರೆ ಈ ರೀತಿ ಹೇಳ್ಬೋದು ಅಂತ. ಈಗ ಮೊನ್ನೆ 18ರ ಒಂದು ಚುನಾವಣೆಯಲ್ಲೂ ಅಷ್ಟೇ ನನಗೆ DK ಶಿವಕುಮಾರ್ ಅವರು ಬಹಳಷ್ಟು ಆತ್ಮೀಯರಾಗಿದ್ದರು. ಒಂದು 15-20 ವರ್ಷಗಳಿಂದ ಅವರಲ್ಲಿ ನನ್ನ ಒಡನಾಟ ಇತ್ತು. ಅವ್ರ ಮನೆಗೆ ನಾನು ಹೋಗ್ತಿದ್ದಾಗೆಲ್ಲ ಅವ್ರ ಬಗ್ಗೆ ಮತ್ತು ಅವ್ರು ಕೇಳಿದ ಕೆಲವು ವ್ಯಕ್ತಿಗಳ ಬಗ್ಗೆ ನಾನು ಅವರಿಗೆ ಭವಿಷ್ಯವಾಣಿನ ನುಡಿತಾ ಇದ್ದೆ. ಯಾಕೆಂದರೆ ನಾನು ಗೊಟ್ಟಿಗೆರೆ ಶಿವಣ್ಣ ಆದ ನಾನು ದಿವ್ಯಜ್ಯೋತಿ ಕಾಲೇಜ್ ಆಫ್ ಅಸ್ಟ್ರಾಲಜಿ ಅಂತ ಒಂದು ಸಂಸ್ಥೆ ಮಾಡಿ ಅದರಲ್ಲಿ ಎಲ್ಲರಿಗೂ ಜ್ಯೋತಿಷ್ಯವನ್ನು ಪಾಠ ಮಾಡ್ತಾಯಿದ್ದೀವಿ. ಇವತ್ತು ಜಯನಗರ ಸೌತ್ ಎಂಡ್ ಸರ್ಕಲ್ ಸುರಣ ಕಾಲೇಜಲ್ಲಿ ಪ್ರತಿ ಭಾನುವಾರ ಜ್ಯೋತಿಷ್ಯವನ್ನು ಎಲ್ರಿಗೂ ಕಲಿಸ್ತಾ ಇದ್ದೀವಿ ಮತ್ತು ಪ್ರತಿ ವರ್ಷ ರಾಷ್ಟ್ರಮಟ್ಟದ ಸಮ್ಮೇಳನಗಳನ್ನು ಮಾಡ್ತಾಯಿದ್ದೀವಿ. ಈಗ ಕಳೆದ ಅಕ್ಟೋಬರ್ 1, 2, 3 16ನೇ ರಾಷ್ಟ್ರಮಟ್ಟದ ಸಮ್ಮೇಳನ ಸಹ ಮಾಡಿದ್ದೀವಿ. ಅದರಿಂದ ನಾವು ಪಾಠ ಕಲಿಸೋದು. ನಾನು ಸಾಧಾರಣ ಜ್ಯೋತಿಷಿ ಅಲ್ಲ, ಜ್ಯೋತಿಷವನ್ನು ಕಲಿಸ್ತಕ್ಕಂಥ ಉಪನ್ಯಾಸಕ. ಅದರಿಂದ ನನ್ನ ಒಂದು DK ಶಿವಕುಮಾರ್ ಒಡನಾಟ ಇದ್ದಿದ್ದರಿಂದ ಬಹಳಷ್ಟು ವರ್ಷಗಳಿಂದ ಅವರಿಗೆ ನಾನು ಇದನ್ನು ಹೇಳ್ತಾ ಇದ್ದಿದ್ದರಿಂದ ಅವರಿಗೆ ನಾನು ಫೋನ್ ಮಾಡಿ ಹೇಳಿದೆ 18ರ ಎಲೆಕ್ಷನಲ್ಲಿ, ಸರ್ ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನೀವು ಇಲ್ಲಿ, ಆದರೆ ನ್ಯೂಸಲ್ಲಿ ಬರ್ತಿದೆ. ಆದರೆ ನೋಡಿ ಕುಮಾರಸ್ವಾಮಿಯವ್ರ ಜಾತಕ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅವ್ರಿಗಿಂತ ದೆಸೆ ನಡೀತಿದೆ. ಈ ದೆಸೆ ಇಷ್ಟು ದಿನಗಳ ನಂತರ ಮುಗಿದೋಗುತ್ತೆ, ಆಮೇಲೆ ಬರತಕ್ಕಂಥ ದೆಸೆ ಅವರಿಗೆ ಯೋಗವನ್ನು ಕೊಡಲ್ಲ, ಸರ್ಕಾರ ಬಿದ್ದೋಗುತ್ತೆ. ಆದ್ದರಿಂದ ದಯವಿಟ್ಟು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂದೆ. ಶಿವಣ್ಣವರೇ, ನಾನು ಹೈದ್ರಾಬಾದಲ್ಲಿದ್ದೀನಿ, ನಾನು ಬೆಂಗಳೂರಿಗೆ ಬಂದು ನಿಮ್ಮನ್ನು ಕರೆಸ್ತೀನಿ ಅಂದರು. ಆದರೆ ಅವರು ಕರೆಸಲಿಲ್ಲ, ಸರ್ಕಾರ ರಚನೆ ಮಾಡಿದ್ರು. ನಾನು ಹೇಳಿದ ರೀತಿಯಲ್ಲೇ ಸರ್ಕಾರ ಬಿದ್ದೋಯ್ತು. ಆಗಲೂ ಸಹ ಅವರು ನನ್ನ ಕೇಳಲಿಲ್ಲ. ಏಕೆಂದರೆ ಕರ್ಮ ಕಳೆದಿರ ಮರ್ಮ ತಿಳಿಯಲ್ಲ ಅಂತ. ಯಾವುದೇ ವ್ಯಕ್ತಿಗೆ ಕರ್ಮ ಕಳೆದಿದ್ರೆ ಮಾತ್ರ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಅವನ ಕರ್ಮ ಕಳೆದಿದೆ ಮತ್ತು ಅವನ ಜೀವನ ರೂಪಿಸ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ ಅಂತ. ಆದ್ದರಿಂದ ಅವರು ಕೇಳಲಿಲ್ಲ. ನಾನು ಏನು ಹೇಳಿದ್ದೆ ಹಂಗಾಯಿತು. ನಂತರ ಏನಾಯಿತು ಅಂತ ಎಲ್ಲ ನಿಮಗೆ ಗೊತ್ತಿದೆ. ಹೀಗೆ ಸರ್ಕಾರದ ಆಗುಗಳ ಬಗ್ಗೆ ಮತ್ತು ಮೇದಿನಿ ಜ್ಯೋತಿಷ್ಯದ ಪ್ರಕಾರ ಪ್ರಳಯ ಇರ್ಬೋದು, ಅಗ್ನಿ ದುರಂತ ಇರ್ಬೋದು, ಭೂಕಂಪಗಳಿರ್ಬೋದು, ಈ ರೀತಿ ಸಾಮೂಹಿಕ ಸಾವುಗಳು ಅಂತ ಏನು ಬರುತ್ತೆ, ಹೋಲ್ಸೇಲಾಗಿ ಸಾಯೋದು ಅಂದರೆ 10 ಜನ, 20 ಜನ, 50 ಜನ, 100 ಜನ ಸಾಯೋದಕ್ಕೆ ಕಾರಣಗಳಿರುತ್ತೆ. ಗ್ರಹಗಳ ಸ್ಥಿತಿಗತಿ ಯುತಿ ಏನಿದೆ ಇದನ್ನು ಅನುಸರಿಸಿಯೇ ಇಂಥ ವಿದ್ಯಮಾನಗಳು ನಡೀತಾ ಇರುತ್ತೆ. ಈಗ ನಾನು ಮಾತಾಡ್ತಿರೋ ಮಾತು ಈ ಸಮಯದಲ್ಲಿ ಹೇಳೋದು ಅಂದರೆ, ನೋಡಿ ಶನಿ ಸ್ವಸ್ಥಾನ ಅಥವಾ ಕುಂಭರಾಶಿಯಲ್ಲಿದ್ದು 3ನೇ ದೃಷ್ಟಿಯಲ್ಲಿ ಮೇಷರಾಶಿಯಲ್ಲಿರ್ತಕ್ಕಂಥ ಗುರುವನ್ನು ವೀಕ್ಷಣೆ ಮಾಡ್ತಾ ಇರೋದ್ರಿಂದ, ಗುರು ಧರ್ಮಕ್ಕೆ ಅಧಿಪತಿ, ಮಠಾಧಿಪತಿಗಳಿಗೆ ಅಧಿಪತಿ. ಮಠಗಳು, ಮಠಾಧಿಪತಿಗಳು, ಧರ್ಮ, ದೇವಸ್ಥಾನ ಈ ಒಂದು ಸಮೂಹಕ್ಕೆ ಗುರು ಆಧಿಪತ್ಯ ವಹಿಸಿರೋದ್ರಿಂದ ನೋಡಿ ಇಂಥ ವಿದ್ಯಮಾನಗಳಲ್ಲಿ ಹೆಚ್ಚಿನ ಅವಘಡಗಳು ನಡೆಯುತ್ತೆ. ಧರ್ಮ ಸಂಘರ್ಷಗಳಾಗ್ತಾ ಇದೆ, ಈಗ ಬಹಳ ನಡೀತಾ ಇದೆ. ಮತ್ತು ಗುರುವಿನ ವಾಹನ ಆನೆಯ ಸಾವು ನೋವುಗಳನ್ನ ನೋಡಬೇಕಾದ ಪ್ರಸಂಗ ಬರುತ್ತೆ. ಅಂದರೆ ಎಲ್ಲಿವರೆಗೂ ಗುರು ದೃಷ್ಟಿ ಮೇಲೆ
ಶನಿ ದೃಷ್ಟಿ ಇರುತ್ತೆ, ಗುರುಗ್ರಹ ಚಲನೆ ಆಗೋವರೆಗೂ ಇಂಥ ವಿದ್ಯಮಾನಗಳನ್ನು ನಾವು ನೋಡ್ತಾ ಇರ್ತೀವಿ. ಧರ್ಮ ಸಂಘರ್ಷಗಳು ಬಹಳ ನಡೀತಾ ಇರುತ್ತೆ. ಯಾವಾಗ ಗುರು ಬದಲಾವಣೆ ಆಗುತ್ತೆ ಅಲ್ಲಿ ಮತ್ತೆ ನಿಂತೋಗುತ್ತೆ. ಅಂದರೆ ಶನಿಯ ದೃಷ್ಟಿಗೆ ಯಾವ ಯಾವ ಗ್ರಹಗಳ ಒಂದು ಚಲನೆ ಹೋಗುತ್ತೆ ಹಾಗೆಲ್ಲ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಒಂದು ಅವಘಡಗಳು ನಡೀತಾ ಹೋಗುತ್ತೆ ಅಂತ ನಾನು ಬಹಳಷ್ಟು 15-16 ವರ್ಷಗಳಿಂದ ನಾನು ಮೇದಿನಿ ಜ್ಯೋತಿಷದ ಬಗ್ಗೆ ಉಲ್ಲೇಖ ಮಾಡ್ತಾನೆ ಇರ್ತೀನಿ. ಆದರೆ ಬಹಳಷ್ಟು ಜನ ಬೇರೆ ಬೇರೆ ಹೇಳ್ತಿರ್ತಾರೆ, ಅದು ಅವರವರ ದೃಷ್ಟಿಕೋನಗಳು. ಆದ್ದರಿಂದ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿ ನಾವು ಮೇದಿನಿ ಜ್ಯೋತಿಷ್ಯವನ್ನು ಯೂನಿವರ್ಸಲಾಗಿ ಹೇಳ್ಬೋದು, ವ್ಯಕ್ತಿಗತವಾದ ಒಂದು ವ್ಯಕ್ತಿಯ ಜ್ಯೋತಿಷ್ಯವನ್ನು ಖಂಡಿತವಾಗ್ಲೂ ಹೇಳ್ಬೋದು ಅಂತ. ಮತ್ತು ನನಗೆ ಬಹಳ ಆತ್ಮೀಯರು ಸೋಮಣ್ಣವರು, ಅವ್ರನ್ನ ನಾವು ಸಮ್ಮೇಳನದ ಸಲುವಾಗಿ ಕರೆಯೋಕ್ಕೆ ಹೋಗಿದ್ವಿ. ಆಗ ಅವ್ರು ಹೇಳಿದರು, ಶಿವಣ್ಣರ 23 ಎಲೆಕ್ಷನ್ ಏನಾಗುತ್ತೆ ಅಂತ ನನಗೆ ಅವ್ರು ಕೇಳಿದ್ರು. ನಾನು ಅವ್ರ ಜಾತಕವನ್ನು ಸ್ಟಡಿ ಮಾಡಿ ಹೇಳಿದೆ, ನೋಡಿ ನಿಮಗೆ ಬೇಜಾರಿಲ್ಲ ಅಂದರೆ ಸತ್ಯ ಹೇಳ್ತೀನಿ ಅಂದೆ. ಯಾಕೆಂದರೆ ಸತ್ಯ ಹೇಳ್ತಕ್ಕಂಥನು, ಸತ್ಯ ಹೇಳೋರಿಗೆ ಭಾಳ ಕಷ್ಟ ಇರುತ್ತೆ ಅಥವಾ ಸಂಕಟ ಆಗುತ್ತೆ, ಲೋಕವಿರೋಧಿ ಆಗ್ತಾರೆ ಅವರು ಅಂತ. ಅವರು ನನ್ನ ಕೇಳಿದ್ರು ಏನಾಗುತ್ತೆ ಅಂತ. ನಾನು ಅವ್ರದ್ದು ಜಾತಕ ಸ್ಟಡಿ ಮಾಡಿ ಹೇಳಿದೆ, ನಿಮಗೆ ಇಂಥ ದೆಸೆ ನಡೀತಿದೆ, ಇಂಥ ಭುಕ್ತಿ ನಡೀತಿದೆ. ಭುಕ್ತಿನಾಥ ನಿಮ್ಮ ಲಗ್ನಕ್ಕೆ 12ನೇ ಮನೇಲಿದ್ದಾನೆ ರಾಹು, ಅದನ್ನ ನಿಮಗೆ ಜಯ ಸಿಗಲ್ಲ, ನಿಮಗೆ ತೊಂದರೆ ಆಗುತ್ತೆ, ನೀವು ಸೋಲ್ತೀರಾ ಅಂತ ಹೇಳಿದೆ ಅವ್ರ ಮನೇಲಿ. ಆದರೆ ಅವರು ಹೌದಾ ಏನು ಮಾಡಬೇಕು ಅಂತ ಕೇಳಲಿಲ್ಲ, ಪರಿಹಾರ ಕೇಳಲಿಲ್ಲ ಅವರು. ಹೌದಾ ಹಾಗಾದರೆ ನಾನು ಏನು ಮಾಡಲಿ, ರಾಜಕೀಯ ಬಿಟ್ಬಿಡೋದ ಅಂದರು. ನಾನು ಅವ್ರಿಗೆ ಆವತ್ತು ಸಲಹೆ ಕೊಟ್ಟೆ, ಇಲ್ಲ ನೀವು ನಿಮ್ಮ ಮಗನಿಗೆ ಸೀಟ್ ಕೊಡಿಸಿ, ನೀವು ಸ್ವಲ್ಪ ದಿನ, ಸ್ವಲ್ಪ ತಿಂಗಳು, ಸ್ವಲ್ಪ ವರ್ಷ ನೀವು ಚುನಾವಣೆಯಿಂದ ದೂರ ಇರಿ ಅಂತ ನಾನು ಹೇಳಿದೆ. ಆದರೆ ಅವರು ಅದನ್ನು ಮುಂದುವರಿಸಲಿಲ್ಲ, ಅದಕ್ಕೆ ಪರಿಹಾರ ಕೇಳಲಿಲ್ಲ. ನಾನು ಏನು ಹೇಳಿದೆ ಅದನ್ನು ಅವರು ಫಾಲೋ ಮಾಡಲಿಲ್ಲ. ಈಗ ಮತ್ತೆ ಕೇಳ್ತಿದ್ದಾರೆ ಹಿಂಗಾಗ್ಬಿಡ್ತಲ್ಲ ಅಂತ. ನಾನು ಆವತ್ತೇ ಹೇಳಿದ್ನಲ್ಲ ಅಂತ ಕೇಳಿದೆ. ಅಂದರೆ ಅವ್ರ ಕರ್ಮ ಕಳೆದಿಲ್ಲ, ಅವರಿಗೆ ಆ ಮರ್ಮ ತಿಳಿದಿಲ್ಲ. ಹೀಗಾಗಿ ಪ್ರತಿಯೊಂದನ್ನು ಹೇಳ್ಬೋದು ಅಂತ. ಸೋಮಣ್ಣವರು ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಯಾರೇ ಇರ್ಬೋದು, ಎಲ್ಲರ ಬಗ್ಗೆ ಹೇಳ್ತಾ ಹೋದಾಗ ಯಾರು ಇವತ್ತು ಮಿನಿಸ್ಟ್ರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಎಮ್ ಎಲ್ ಎಗಳಾಗಿದ್ದಾರೆ, ಅವರೆಲ್ಲರಿಗೂ ದಶಾನಾಥ ಚೆನ್ನಾಗಿರ್ತಾನೆ. ಯಾರು ಮತ್ತು ರವಿ ಗಾಣಿಗ ಅಂತ ಮಂಡ್ಯ ಇವತ್ತು ಎಮ್ ಎಲ್ ಎ ಏನಿದ್ದಾರೆ, ಅವರು ನನಗೆ ಭಾಳ ಆತ್ಮೀಯರು. ಅವರು ನನಗೆ ಫೋನ್ ಮಾಡಿ ಕೇಳಿದ್ರು, ಎಲೆಕ್ಷನ್ನು ನಾನು ಕ್ಯಾನ್ವಸ್ ಮಾಡ್ತಾಯಿದ್ದೀನಿ, ನನಗೆ ಟಿಕೆಟ್ ಸಿಗಿದೆ, ಗುರುಗಳೇ ಜಾತಕ ಹೆಂಗಿದೆ ನೋಡಿ ಅಂದರು. ನಾನು ಹೇಳಿದೆ, ನೋಡಿ ಈ ಥರ ಒಂದು ಸ್ವಲ್ಪ ದೋಷ ಇದೆ, ಇದನ್ನು ಪರಿಹಾರ ಮಾಡ್ಕೊಂಡೆ, ನೀವೇ ಮಾಡಿಸಿ ಅಂದರು. ನಾನು ಬೆಂಗಳೂರಿನಿಂದ ಪುರೋಹಿತನ ಕಳಿಸಿ ಅವರ ಒಂದು ಏನು ಮಂಡ್ಯ ಅವ್ರ ಮನೆ ಇದೆ ಆಫೀಸಲ್ಲಿ ನಾನು ಅದು ಪರಿಹಾರ ಮಾಡಿಸಿದೆ. ಅವ್ರಿಗಿದ್ದಂಥ ಸಣ್ಣ ಪುಟ್ಟ ದೋಷ ಪರಿಹಾರ ಮಾಡಿಸಿದೆ. ಆಗ ಅವರು ಖುಷಿಪಟ್ಟರು. ಮತ್ತು ಇವತ್ತು ನೋಡಿ ಎಲೆಕ್ಷನಲ್ಲಿ ಅವ್ರು ಗೆದ್ದಿದ್ದಾರೆ. ಅಂದರೆ ಶಾಂತಿ ಮಾಡಿಸಿದ್ರಿಂದ ನಾನು ಪರಿಹಾರ ಮಾಡಿಸಿದ್ರೆ ಗೆದ್ದಿದ್ದಾರೆ ಅಂತಲ್ಲ, ಅವರ ಜನಪ್ರಿಯತೆ, ಅವರು ಕಾರ್ಯತಂತ್ರಗಳೇನಿದೆ, ಅವರ ನಡವಳಿಕೆ ಏನಿದೆ ಅದನ್ನೆಲ್ಲ ನೋಡಿ ಜನ ಓಟ್ ಹಾಕಿರ್ಬೋದು. ಅದು ಸಹ ಈ ಒಂದು ಸೂಕ್ಷ್ಮಗಳು, ಗ್ರಹಗಳು ತಮ್ಮ ದಶಾಭುಕ್ತಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಪರಿಹಾರ ಮಾಡಿಕೊಂಡಾಗ ಖಂಡಿತವಾಗ್ಲೂ ಇದು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ಅಂತ ಖಂಡಿತ ಹೇಳ್ಬೋದು ಅಂತ. ಅಂದರೆ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಅನ್ನೋದಕ್ಕಿಂತ ರಾಜಕೀಯವಾಗಿ ಮಾತಾಡೋದಾದಾಗ ಗುರು ಶನಿಯ ಕಾಂಬಿನೇಷನ್ ಅಂತ ಏನು ಬರುತ್ತೆ, ಆ ಬಂದಾಗೆಲ್ಲ ಧರ್ಮ ಸಂಘರ್ಷಗಳಾಗ್ತಾ ಇರುತ್ತೆ, ಧರ್ಮಕ್ಕೆ ಜಯ ಸಿಗ್ತಾ ಹೋಗುತ್ತೆ. ಮುಂದಿನ 24ರ ಎಲೆಕ್ಷನ್ ಬಂದಾಗ ಈಗಾಗಲೇ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ, ಮೋದಿಯವರೇ ಪ್ರಧಾನಿ ಆಗ್ತಾರೆ, ಮೋದಿಯವರೇ ಪ್ರಧಾನಿ ಆಗ್ತಾರೆ ಅಂತ. ಮೋದಿಯವರ ಜಾತಕ ಅಷ್ಟೊಂದು ವಿಶೇಷವಾಗಿದೆ. ಅಖಂಡ ಸಾಮ್ರಾಜ್ಯ ಯೋಗ ಇದೆ. ಇರತಕ್ಕಂಥ ಯೋಗಗಳಲ್ಲಿ 18 ಯೋಗಗಳು ಅವರಿಗಿದೆ. ಅವರು ಇವತ್ತು ವೃಶ್ಚಿಕ ಲಗ್ನವಾಗಿ ಲಗ್ನಾಧಿಪತಿ ಲಗ್ನದಲ್ಲೇ ಇದು ಕುಜಿದೆಸೆನೇ ನಡೀತಾ ಇದೆ. ಕುಜಿದೆಸೆ ನಡೀತಾ ಇದ್ದು ಅವರಿಗೆ ಒಳ್ಳೆಯ ಯೋಗಕಾರಕನಾಗಿದ್ದರೂ ಸಹ ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಬರದೇ ಹೋಯಿತು. ಅವರು ವರ್ಚಸ್ಸು ಕಡಿಮೆ ಆಯಿತು. ಅವರು ರೋಡ್ ಶೋ ಮಾಡಿದ್ದು, ಅವರ ವರ್ಚಸ್ಸು ನೋಡಿಸಿದ್ದು, ಅವರ ಗಾಂಭೀರ್ಯತೆಗೆ ಜನ ಮರ್ಯಾದೆ ಕೊಡಲಿಲ್ಲ. ಕಾರಣ ನಾನು ಒಬ್ಬ ಉಪನ್ಯಾಸಕನಾಗಿ ಹೇಳೋದಾದರೆ ಏನು ಅಂದರೆ, ಗ್ರಹಗಳು 1, 4, 7, 10 ಅಂತ ಕೇಂದ್ರ ಸ್ಥಾನಗಳಂತ ಏನಿದೆ ಅದು ಕೇವಲ ಜ್ಯೋತಿಷ್ಯರಿಗೆ ಮಾತ್ರ ಗೊತ್ತಾಗುತ್ತೆ, ಜನಸಾಮಾನ್ಯರಿಗೆ ಗೊತ್ತಾಗಲ್ಲ. ಲಗ್ನದಲ್ಲೇ ಗ್ರಹ ಇದ್ದಾಗ 40% ಯೋಗವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಅದೇ 5ನೇ ಮನೇಲಿದ್ದಾಗ 50%, 7ನೇ ಮನೇಲಿದ್ದಾಗ 70%, 10ನೇ ಮನೇಲಿದ್ದಾಗ 100% ಯೋಗವನ್ನು ಗ್ರಹ ಕೊಡುತ್ತೆ ದಶಾಭುಕ್ತಿಲೇ ಅಂತ. ಅವರಿಗೆ ವೃಶ್ಚಿಕ ಲಗ್ನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಕುಜ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಚಂದ್ರನ ಜೊತೆ ಶಿಶಿಮಂಗಳ ಯೋಗ ಲಗ್ನದಲ್ಲಿ ಉಂಟಾಗಿ ಇವತ್ತು ಅವರಿಗೆ ಕುಜಿದಿಸೇನೆ ನಡೀತಾ ಇರೋದ್ರಿಂದ ಖಂಡಿತವಾಗಲೂ ಅವರಿಗೆ ಅಖಂಡ ಸಾಮ್ರಾಜ್ಯ ಯೋಗ ಇರೋದ್ರಿಂದ ಅವರು ಈ ಬರತಕ್ಕಂಥ ಚುನಾವಣೆಯಲ್ಲಿ ಬಹುಮತದೊಂದಿಗೆ ಬಂದು ಅವರೇ ಪ್ರಧಾನಿ ಆಗ್ತಾರೆ ಅಂತ ಖಂಡಿತ ಹೇಳ್ಬೋದು. ಇದು ಅವರನ್ನು ಮೆಚ್ಚಿಸೋದಕ್ಕೋ ಅಥವಾ BJPಯ ಓಲೈಕೆಗೋ ಅಂತಲ್ಲ. ಯಾವುದೇ ವ್ಯಕ್ತಿಯ ಜಾತಕವನ್ನು ನೋಡಿದ್ರೆ
ಅವ್ರಿಗಿರ್ತಕ್ಕಂಥ ಯೋಗ ಬಲವನ್ನು ಗುರುತಿಸಿ ಹೇಳ್ಬೋದು. ಅದರಿಂದ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಷ್ಟೆಲ್ಲ ಇತರೆ ಪಕ್ಷಗಳೆಲ್ಲ ಒಗ್ಗೂಡಿ ಅವರಿಗೆ ವಿರುದ್ಧವಾಗಿ ಏನೆಲ್ಲ ಕಾರ್ಯತಂತ್ರ ಮಾಡಿದ್ರು ಸಹ ಅವ್ರಿಗಿರ್ತಕ್ಕಂಥ ಯೋಗ ಬಲ, ದಶಾನಾಥನ ಬಲ ಬಹಳಷ್ಟು ಸ್ಟ್ರಾಂಗ್ ಇರೋದ್ರಿಂದ, ಏಕೆಂದರೆ ಲಗ್ನಾಧಿಪತಿ ಮತ್ತು ಭಾಗ್ಯಾಧಿಪತಿ ಲಗ್ನದಲ್ಲೇ ಇರೋದ್ರಿಂದ ಅವರು ಖಂಡಿತ ಅವರಿಗೆ ಅಖಂಡ ಸಾಮ್ರಾಜ್ಯ ಯೋಗ ಇರೋದ್ರಿಂದ ಅವರು ಪ್ರಧಾನಿ ಆಗ್ತಾರೆ ಅಂತ ಖಂಡಿತ ಹೇಳ್ಬೋದು. ಹೀಗೆ ವ್ಯಕ್ತಿಗತವಾಗಿ ಒಂದೊಂದು ವ್ಯಕ್ತಿಯ ಜಾತಕವನ್ನು ಪರಿಶೀಲನೆ ಮಾಡಿ ಇವರು ಮುಂದಿನ ಚುನಾವಣೆಯಲ್ಲಿ ಗೆಲ್ತಾರೆ ಅಥವಾ ಇಲ್ಲ ಅಂತ ಖಂಡಿತ ಹೇಳ್ಬೋದು. ಆದರೆ ಇದನ್ನು ಯಾವುದೇ ವಿಷಯಕ್ಕೂ ಹಣಕ್ಕೋಸ್ಕರ ಮಾರಾಟ ಮಾಡೋಂಗಿಲ್ಲ. ಹಣದ ಅಪೇಕ್ಷೆ ಪಡೆದೇ ನಾವು ಜ್ಯೋತಿಷ್ಯವನ್ನು ಉಲ್ಲೇಖ ಮಾಡಬೇಕಾಗುತ್ತೆ ಅಂತ ಜ್ಯೋತಿಷ್ಶಾಸ್ತ್ರದ ಉಲ್ಲೇಖ ಇದೆ. ಆದರೆ ಇವತ್ತು ಇದು ಕಮರ್ಷಿಯಲ್ ಆಗಿರೋದ್ರಿಂದ ಸ್ವಯಂ ಘೋಷಿತ ಮಹರ್ಷಿಗಳು, ಗುರೂಜಿಗಳು ಎಲ್ಲ ಚಾನಲಲ್ಲೂ ಇದನ್ನು ಇವತ್ತು ಹವಳೆಯನ್ನು ಮಾಡ್ತಾ ಇದ್ದಾರೆ ಅಂತ ಖಂಡಿತ ಹೇಳ್ಬೋದು. ಹೀಗೆ ನಾವು ವಾಸ್ತುಶಾಸ್ತ್ರದಲ್ಲೂ ಸಹ ಒಂದು ಒಳ್ಳೆಯ ಯೋಗವನ್ನು ಕೊಡ್ಬೋದು. ವಾಸ್ತು ಮತ್ತು ಜ್ಯೋತಿಷ್ಯ ಮಾನವ ತನ್ನ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ದಾರಿದೀಪವಾಗಿ ಕೆಲಸ ಮಾಡುತ್ತೆ ಅಂತ ಖಂಡಿತ ಹೇಳ್ಬೋದು. ಅದರಿಂದ ಹೊಸ ವರ್ಷದಲ್ಲಿ ಏನೆಲ್ಲ ಸಂದೇಶಗಳನ್ನು ನಾವು ಹೇಳ್ಬೋದು ಅಂದಾಗ, ಹೊಸ ವರ್ಷ ಸಕಲ ಜೀವರಾಶಿಗಳಿಗೆ ಒಂದು ಒಳ್ಳೆಯ ಯೋಗವನ್ನು ಕೊಟ್ಟರೂ ಸಹ ಇದರಲ್ಲಿ ವಿಶೇಷವಾಗಿ ನಮಗಿವತ್ತು ಕಣ್ಣಿಗೆ ಕಾಣ್ತಾ ಇರೋದು ರಾಜಕೀಯ. ಈ ರಾಜಕೀಯ ವ್ಯಕ್ತಿಗಳಿಗೂ ಸಹ ಅವರವರ ಯೋಗಾನುಸಾರ ಅವರಿಗೆ ಆ ಯೋಗಗಳನ್ನು ಕೊಡುತ್ತೆ. ಇನ್ನು ಎಲ್ಲ ಕ್ಷೇತ್ರಗಳಿಗೆ ಬಂದಾಗ ಸಿನಿಮಾ ಕ್ಷೇತ್ರ ಮತ್ತು ಇತರೆ ನಮ್ಮ ಒಂದು ಕ್ಷೇತ್ರಗಳಲ್ಲಿ ಆಯಾ ಸಂಬಂಧಪಟ್ಟಂಥ ಗ್ರಹಗಳ ಅನುಸಾರವಾಗಿ ಆಯಾ ವ್ಯಕ್ತಿಗಳಿಗೆ ಅವರು ತನ್ನದೇ ಆದ ಯೋಗಗಳನ್ನು ಕೊಡೋದ್ರ ಮೂಲಕ ಗ್ರಹಗಳು ಕೆಲಸ ಮಾಡ್ತವೆ ಅಂತ ಖಂಡಿತ ಹೇಳ್ಬೋದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ವಿಶೇಷವಾಗಿ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ನಮಸ್ಕಾರ.